ದರ್ಶನ್ ಫ್ಯಾನ್ಸ್ ವಿರುದ್ಧ ಪೊಲೀಸರ ತನಿಖೆ ಚುರುಕಾಗಿದೆ. ನಟಿ ರಮ್ಯಾಗೆ ಕೆಟ್ಟ ಕಾಮೆಂಟ್ಸ್ ಮತ್ತೆ ಮೆಸೇಜ್ಗಳನ್ನು ಮಾಡಿದವರ ಹುಡುಕಾಟ ಶುರುವಾಗಿದೆ. 43 ಅಕೌಂಟ್ಗಳನ್ನು ಸೈಬರ್ ಕ್ರೈಮ್ ಪೊಲೀಸರು ಜಾಲಾಡ್ತಾ ಇದ್ದಾರೆ. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ ಕೆಲವರಿಂದ ಮೆಸೇಜ್ ಬಂದಿದೆಯಂತೆ. ಅಶ್ಲೀಲ ಮೆಸೇಜ್ ಮಾಡಿದವರಿಂದ ಈಗ ಕ್ಷಮಾಪಣೆಯ ಮೆಸೇಜ್. ಅಕೌಂಟ್ ಡಿಆಕ್ಟಿವೇಟ್ ಮಾಡಿದವರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಲಾಗಿನ್ ಐಡಿ, ಕಾಂಟ್ಯಾಕ್ಟ್ ನಂಬರ್ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. 43 ಅಕೌಂಟ್ಗಳಲ್ಲಿ ಬಹುತೇಕ ಅಕೌಂಟ್ಗಳು ಫೇಕ್ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್. ನಟಿ ರಮ್ಯಾ ದೂರು ದಾಖಲಿಸ್ತಿದ್ದ ಹಾಗೆ ಕೆಲವರು ಕ್ಷಮೆ ಕೇಳಿದ್ದಾರೆ, ಇನ್ನು ಕೆಲವರು ಅಕೌಂಟನ್ನೇ ಡಿಆಕ್ಟಿವೇಟ್ ಮಾಡಿರೋರಿದ್ದಾರೆ. ಫೇಕ್ ಅಕೌಂಟ್ಗಳು ಪತ್ತೆಯಾಗಿದೆ. ಹೇಗಾಗ್ತಾ ಇದೆ ಸದ್ಯ ತನಿಖೆ? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ಅಕೌಂಟ್ ಮಾಡಿದ್ರೆ ನಾನು ಸಿಕ್ಕಾಕೊಳ್ಳಲ್ಲ, ಜೊತೆಗೆ ಏನ್ ಬೇಕಾದ್ರೂ ನಾನು ಮೆಸೇಜ್ ಮಾಡಬಹುದು ಅನ್ನುವಂತಹ ಬಂಡ್ ಧೈರ್ಯ ಇದ್ದಂತಹ ಕೆಲವೊಬ್ಬರಿಗೆ ಇದೊಂದು ಪಾಠ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಟೆಕ್ನಿಕಲಿ ಏನು ಸ್ಟ್ರಾಂಗ್ ಆಗಿರುವಂತಹ ಪೊಲೀಸರು ಕೂಡ ಏನು ಫೇಕ್ ಅಕೌಂಟ್ ಹೊಂದಿದ್ರು ಕೂಡ ಅವರ ಒಂದು ಮಾಹಿತಿಯನ್ನ ಕಲೆ ಹಾಕೋದ್ರಲ್ಲಿ ಸಫಲರಾಗ್ತಾರೆ ಅನ್ನುವಂತಹ ಒಂದು ನಂಬಿಕೆ ಸದ್ಯಕ್ಕೆ ಮೂಡ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಈಗಾಗಲೇ 43 ಅಕೌಂಟ್ಗಳು ಏನಿತ್ತು ಫೇಕ್ ಅಕೌಂಟ್ಗಳು ಅಂತ ಹೇಳಿ ಮೊದಲಿಗೆ ಏನು ಸೈಬರ್ ಪೊಲೀಸರು ಪತ್ತೆ ಹಚ್ಚಿರುವಂತಹದ್ದು. ಎಲ್ಲರೂ ಕೂಡ ಏನು ಅಂದ್ರೆ ಯುವತಿಯರ ಫೋಟೋಗಳನ್ನ ಬಳಸಿ ಆ ಫೋಟೋಗಳನ್ನ ಬೇರೆ ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಪ್ರೊಫೈಲ್ ಪಿಕ್ ಆಗಿ ಹಾಕೊಂಡು ಜೊತೆಗೆ ಬೇರೆ ಬೇರೆ ಹೆಸರುಗಳಿಂದ ಈ ಒಂದು ಅಕೌಂಟ್ ಗಳನ್ನ ಓಪನ್ ಮಾಡಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಆದ್ರೆ ಏನು ನೆಟ್ವರ್ಕ್ ಒಂದು ಟ್ರೇಸ್ ಮಾಡೋದಾಗ್ಲಿ ಅಥವಾ ಈ IP ಅಡ್ರೆಸ್ ಗಳನ್ನ ಟ್ರೇಸ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಮೊಬೈಲ್ ಏನು ಯೂಸ್ ಆಗ್ತಾ ಇರುತ್ತೆ ಆ ಒಂದು ಮೊಬೈಲ್ ನ IMEI ನಂಬರ್ ಅಥವಾ ಈ ಒಂದು ಲ್ಯಾಪ್ಟಾಪ್ ಏನು ಲ್ಯಾಪ್ಟಾಪ್ ಇಂದ ಏನಾದ್ರೂ ಆಪರೇಟ್ ಮಾಡ್ತಾ ಇದ್ರೆ ಆ ಲ್ಯಾಪ್ಟಾಪ್ ಎಲ್ಲಿ ವರ್ಕ್ ಆಗ್ತಾ ಇದೆ, ಯಾವ ವೈಫೈ ಇಂದ ವರ್ಕ್ ಆಗ್ತಾ ಇದೆ, ಯಾವ ಲೊಕೇಶನ್ ಇಂದ ವರ್ಕ್ ಆಗ್ತಾ ಇದೆ ಅನ್ನುವಂತಹ ಎಲ್ಲಾ ಮಾಹಿತಿಯನ್ನ ಕೂಡ ಸೈಬರ್ ಪೊಲೀಸರು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈ ವಿಚಾರ ಗೊತ್ತಾಗ್ತಿದ್ದಂಗೆ ಕೆಲವೊಂದು ಏನು ಈ ಒಂದು ಫೇಕ್ ಅಕೌಂಟ್ ಹೊಂದಿರೋರಿಗೆ ಭಯ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಕೆಲವೊಬ್ರು ಅಕೌಂಟ್ ಗಳನ್ನ ಡಿಲೀಟ್ ಮಾಡಿದ್ರೆ ಇನ್ನು ಕೆಲವೊಬ್ರು ಕ್ಷಮೆ ಯಾಚನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಅಂದ್ರೆ ರಮ್ಯಾ ಅವರೇ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇನ್ನೂ ಕೂಡ ಪೊಲೀಸರು ಕೂಡ ಸದ್ಯಕ್ಕೆ ಮಾಹಿತಿ ನೀಡಿರುವಂತಹದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.